ಎಸ್ಡಿಪಿಐ ಬಿಜೆಪಿಯ ಕೋಮುವಾದದ ಸಿದ್ಧಾಂತದ ವಿರುದ್ಧ ಪರಿಣಾಮಕಾರಿಯಾಗಿ ಹೋರಾಡುತ್ತಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಮೊನ್ನೆ ಕರ್ನಾಟಕದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಅದು ಗೆದ್ದ 217 ಸೀಟುಗಳ ಪೈಕಿ 67 ಜನರು ಮುಸಲ್ಮಾನರು ಅಲ್ಲ. ಇದನ್ನ ಹೈಡ್ ಮಾಡಿ ಅವರದ್ದು ಮುಸಲ್ಮಾನರ ಪಕ್ಷವೆಂದು ಮಾತ್ರ ಮಾರ್ಕೆಟ್ ಮಾಡಲಾಗುತ್ತೆ. ಇದರಲ್ಲಿ ಮುಸಲ್ಮಾನರದ್ದೇ ಪಾತ್ರ ದೊಡ್ಡದು. ನನ್ನ ಮಿತ್ರ ಅಬ್ಬಾಸ್ ಇದೇ ವಿಚಾರವಾಗಿ ಎಸ್ಡಿಪಿಯನ್ನು ವಿರೋಧಿಸಿ ಆಕ್ಷೇಪವೆತ್ತಿದಾಗ ಅವರಿಗೆ ಬಹಳ ಸ್ಪಷ್ಟವಾಗಿ ವಿವರಣೆಯನ್ನ ನೀಡಿ ನಾನು ಹೇಳಿದ ಮಾತು ಇಷ್ಟೇ: ಅಬ್ಬಾಸ್, ಇವತ್ತು ಈ ದೇಶದಲ್ಲಿ ಅಬ್ಬಾಸಿನ ಸಮಸ್ಯೆಗಳಿಗೆ ಅಬ್ಬಾಸೇ ಕಾರಣ ಹೊರತು ಬೇರೆ ಯಾರೂ ಅಲ್ಲ. ಇವತ್ತು ನೀವು ಮುಸಲ್ಮಾನ ರಾಜಕೀಯ ಸಬಲೀಕರಣವನ್ನು ಹೇಗೆ ವಿರೋಧಿಸುತ್ತಿದ್ದೀರೋ ನಿಮ್ಮ ಅಜ್ಜ ಕೂಡ ಇದೇ ಕೆಲಸ ಮಾಡಿದ್ರು. ನಾಳೆ ನಿಮ್ಮ ಮಕ್ಕಳು ಇದೇ ಕೆಲಸ ಮಾಡ್ತಾರೆ. ಇಲ್ಲಿಂದ 70 ವರ್ಷಗಳ ನಂತರ ನಾವು ಭಾರತೀಯರು ಅಂತ ಸರ್ಟಿಫಿಕೇಟ್ಗಾಗಿ ಮತ್ತೆ ಬೀದಿಯಲ್ಲಿರ್ತೀರಾ. ಸ್ವಲ್ಪ ಬದಲಾಗಿ ಎಂದೆ. ಟಿಪ್ಪು ಸುಲ್ತಾನ್ ಕಾ ಯೇ ಕಹಾವತ್ ಹೈ ಔರ್ ಹಮ್ ಲೋಗ್ ಟಿಪ್ಪು ಸುಲ್ತಾನ್ ಕೆ ಇವರ ಪ್ರಕಾರ ಎಸ್ಡಿಪಿಐ ಕೋಮುವಾದಿ. ಆರ್ಎಸ್ಎಸ್ಸಿಗೂ ಇವರಿಗೂ ಯಾವುದೇ ವ್ಯತ್ಯಾಸವಿಲ್ಲ. ನನಗರ್ಥವಾಗ್ತಿಲ್ಲ. 96 ವರ್ಷಗಳಿಂದ ದೇಶವನ್ನ ಹಿಂದೂ ರಾಷ್ಟ್ರ ಮಾಡಬೇಕೆಂದು ಪ್ರಯತ್ನಿಸುತ್ತಿದೆ ಆರ್ಎಸ್ಎಸ್. ಇದು ರಕ್ತ ಕ್ರಾಂತಿಯ ಬೇರು. ಎಸ್ಡಿಪಿಐ ಅದೆಲ್ಲಿ ಹೇಳಿದೆ ನಾವು ಭಾರತವನ್ನ ಮುಸ್ಲಿಂ ರಾಷ್ಟ್ರ ಮಾಡಲು ಹೊರಟಿದ್ದೇವೆ ಎಂದು. ಆರ್ಎಸ್ಎಸ್ ನಡೆಸಿದ ಕೃತ್ಯಕ್ಕೆ ನಾಥುರಾಮ್ ಗೋಡ್ಸೆಗಿಂತ ಉದಾಹರಣೆ ಬೇಕಾ? ದೇಶದ ಮಹಾತ್ಮನನ್ನೇ ಕೊಂದವನಲ್ವೇ? ಅದೇ ಎಸ್ಡಿಪಿಐ ಈ ದೇಶದಲ್ಲಿ ಯಾವ ಮಹಾತ್ಮನನ್ನು ಕೊಂದಿದೆ? ಎಷ್ಟು ಜನರನ್ನ ಹುತಾತ್ಮರನ್ನಾಗಿಸಿದೆ? ಎಸ್ಡಿಪಿಐ ಮುಸಲ್ಮಾನರು ರೂಪಿಸಿದ ಪಕ್ಷವಾಗಿರೋದ್ರಿಂದ ಆತಂಕ ಮತ್ಸರ ಹೊಯ್ದಾಡುತ್ತಿದೆ. ಆರೋಪಗಳು ಕಲ್ಲಿನಂತೆ ಎರಗುತ್ತಿದೆ. ಆದರೆ ಯಾವುದೂ ಇಲ್ಲಿಯವರೆಗೂ ಸಾಬೀತಾಗಿಲ್ಲ. ಆರ್ಎಸ್ಎಸ್ 2 ಬಾರಿ ನಿಷೇಧವಾಗಿದೆ. ಎಸ್ಡಿಪಿಐ ನಿಷೇಧ ಆಗಲೇ ಇಲ್ಲ. ಆರ್ಎಸ್ಎಸ್ ಪ್ರತಿಪಾದಿಸ್ತಾ ಇರೋದು ಮನುವಾದ. ಎಸ್ಡಿಪಿಐ ಪ್ರತಿಪಾದಿಸುವುದು ಅಂಬೇಡ್ಕರ್ ವಾದ. ಅವರು ಗಾಂಧಿಯನ್ನು ಕೊಂದವರು, ಇವರು ಗಾಂಧಿಯನ್ನು ಆರಾಧಿಸುವವರು. ಭಯಮುಕ್ತ, ಹಸಿವು ಮುಕ್ತ ಇವರ ಸ್ಲೋಗನ್. ಹಿಂದೂ ರಾಷ್ಟ್ರ ಅವರ ಅಜೆಂಡಾ. ಹೇಗೆ ಅವರು ಇವರು ಒಂದೇ ಅಂತೀರಾ?